ಗೌತಮಿ ಅವರು ಮೋಕ್ಷಿತ್ ಅವರು ಮಧ್ಯದಲ್ಲಿ ಒಂದ್ ನಿರ್ಧಾರ ತಗೊಂತಾರೆ. ಸ್ಪೆಷಲಿ ಕಾರ್ ಇಂದ ಹೋಗ್ಬಿಟ್ಟು ಬಂದ್ಮೇಲೆ ಮನೇಲಿ ಒಂದ್ ದೊಡ್ಡ ಗಲಾಟೆ ಆಗತ್ತೆ. ಅದಾಗ ಸ್ವಲ್ಪ ದಿನಕ್ಕೆ ಇವ್ರಿಬ್ರು ಫ್ರೆಂಡ್ಶಿಪ್ ಇಂದ ನಾನ್ ದೂರ ಇರೋಣ ಅಂತ ಹೇಳ್ಬಿಟ್ಟು ಅವ್ರ ತರಾನೇ ಏನಾದ್ರು ಗೌತಮಿ ಅವರು ನಿರ್ಧಾರ ಮಾಡಿದಿದ್ರೆ ಇವತ್ ಫಿನಾಲೆಯಲ್ಲಿ ಇರ್ತಿದ್ರ ಅಂತ. ಫಿನಾಲೆಯಲ್ಲಿ ಇರ್ತಿದ್ದೆ, ಆದ್ರೆ ಗೌತಮಿ ಆಗಿರ್ತಿರ್ಲಿಲ್ಲ. ನನಗೆ ಒಂದು ತಲೆಯಲ್ಲಿ ಏನಿತ್ತು ಅಂದ್ರೆ, ನಾನು ಮನೆ ಒಳಗಡೆ ಏನು ಯೋಚನೆ ಮಾಡಿ ಕಾಲಿಡ್ತೀನೋ ಅಥವಾ ಏನಾಗಿ ಕಾಲಿಡ್ತೀನೋ ಹೊರಗೆ ಬರ್ತಾನೋ ಅದೇ ಆಗಿರಬೇಕು. ಅದು ಮೊದಲನೇ ವಾರನೇ ಆಗಿರಲಿ ಅಥವಾ ಫಿನಾಲೆ ವಾರ ಆಗಿರಲಿ ಅಥವಾ ಮಧ್ಯೆ ಎಲ್ಲೇ ಆಗಿರಲಿ. ಫ್ರೆಂಡ್ಶಿಪ್ನ ನಾವು ತುಂಬ ಕಡೆ ಹೇಳಿದ್ದೀವಿ, ಇಟ್ ಇಸ್ ಆರ್ಗ್ಯಾನಿಕ್ನ ವಿ ಕೆನಾಟ್ ಕಟ್ ಲೈಕ್ ದ್ಯಾಟ್. ಮಾಡ್ತಿದ್ದೀವಿ ಅನ್ನೋದಾದರೆ ಹೌದು, ಆಟದ ಸಲುವಾಗಿ ಮಾಡಲೇಬೇಕಾಗುತ್ತೆ. ಆಮೇಲೆ ಸರ್ ಹೇಳಿದಾಗ ಆಲ್ಟ್ರೇಷನ್ಸ್ ಮಾಡ್ಕೋಬಹುದಾ, ನಿಭಾಯಿಸ್ಬೋದಾ, ಡಿಸ್ಟಿಂಗ್ವಿಷ್ ಮಾಡ್ಬೋದಾ, ಇದೆಲ್ಲ ಕೆಲಸ ಮಾಡಿದ್ದಿದೆ. ಆದರೆ ಸೀದಾ ಆಟಕ್ಕೆ ಅಂತ ಫ್ರೆಂಡ್ಶಿಪ್ನೇ ಕಟ್ ಮಾಡಿಬಿಡೋದು ಅಥವಾ ಆಟಕ್ಕೆ ಅಂತ ಫ್ರೆಂಡ್ಶಿಪ್ ಮಾಡೋದು ತಪ್ಪು ಅಂತ ನನಗನ್ಸುತ್ತೆ. ಯಾಕಂದರೆ ಅಲ್ಲಿ ಟಾಸ್ಕು ಇನ್ನೆಲ್ಲ ವಿಷಯ ಬಿಟ್ಟು ನಮಗೆ ನಮ್ದೊಂದು ಪರ್ಸ್ನಲ್ ಸ್ಪೇಸ್ ಇರುತ್ತೆ, ಮಾತಾಡೋದಕ್ಕೆ, ಊಟ ಮಾಡೋದಕ್ಕೆ, ಇನ್ನೆಲ್ಲೋ ಲಾನಲ್ಲಿ ಕೂತ್ ಮಾತಾಡೋದಕ್ಕೆ ಅಥವಾ ಈ ಡೋರ್ ಹತ್ರ ಕೂತ್ ಮಾತಾಡೋದಕ್ಕೆ ಈ ಸ್ಪೇಸ್ಗಳಿದೆ. ಅದು ಗೌತಮಿ ಜೆನ್ಯೂನ್ ಆಗಿ ಕನೆಕ್ಟ್ ಆಗದೆ ಇರೋರ ಜೊತೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಡೀ ಮನೆಯಲ್ಲಿ ನಾ ಕನೆಕ್ಟ್ ಆಗಿದ್ದೆ ಅವರಿಬ್ಬರಿಗೆ. ಅದು ಈಗ ಬರ್ತಾ ಬರ್ತಾ ಹನುಮುಗೆ. ಅದ್ ಬಿಟ್ರೆ ನಾನು ಇನ್ ಯಾರ ಜೊತೆನೂ ಮಾತಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಹನುಮು ಹತ್ರ ಇದ್ದವ್ರು ಇವರಿಗೆ ಮಾತಾಡ್ತಿದ್ದೆ. ಆಕ್ಚುಲಿ ಹಂಗ್ ನೋಡಿದ್ರೆ ಹನುಮು ಬಿಟ್ಟು ಇನ್ನೊಂದ್ ಸ್ವಲ್ಪ ನಾನು ಕೂತ್ ಮಾತಾಡಿದೀನಿ ಅನ್ನೋದಾದ್ರೆ ಧನು ಜೊತೆನೆ. ಇನ್ ಬೇರೆಯವ್ರ ಜೊತೆ ಆ ಸಿಚುವೇಶನ್ಸ್ ಮಾತಾಡಿರ್ತೀನಿ, ಕನೆಕ್ಟ್ ನಾನು ನಿಜವಾಗ್ಲೂ ಆಗ್ಲಿಲ್ಲ. ಮನೆಯಲ್ಲಿ ಯಾವಾಗ್ಲೂ ಎಲ್ರು ಒಂದ್ ಮಾತು ಹೇಳ್ತಿರ್ತಾರೆ, ಅಂದ್ರೆ ಮಂಜು ಅವರು ಗೌತಮಿ ಮಾತನ್ನ ಕೇಳ್ತಾರೆ ತುಂಬಾ. ಗೌತಮಿ ಪರ್ಮಿಷನ್ ತಗೊಂಡವ್ರು ಏನಾದ್ರು ಮಾಡೋದು, ಇಲ್ಲಾಂದ್ರೆ ಬೇರೆ ಏನ್ ಕೆಲಸ ಮಾಡೋದಿಲ್ಲ. ಕೊನೆಗೆ ಅದು ಹುಲಿ ಜಿಂಕೆ ಅಂತೆಲ್ಲ ಕತೆ ಎಲ್ಲ ಬಂದ್ಬಿಡತ್ತೆ. ಅದು ಹೇಗ್ ತಗೊಂತಾ ಇದ್ರು ಗೌತಮಿ ಅವ್ರು ಅಂತ? ಯಾಕಂದ್ರೆ ಇವಾಗ ಒಂದೇ ವಿಷಯನ ಪದೇ ಪದೇ ಹೇಳ್ತಿದ್ರೆ, ಇವಾಗ ನಮ್ಮಿಂದ ಯಾವ್ದೋ ವ್ಯಕ್ತಿ ಒಬ್ಬ ವೀಕ್ ಆಗ್ತಾ ಇದ್ದಾನೆ ಅಂತ ಯಾರೋ ಬಂದ್ ಹೇಳ್ದಾಗ ಮೆಂಟಲಿ ನಾವು ಸ್ವಲ್ಪ ಡಿಸ್ಟರ್ಬ್ ಆಗ್ಬಿಡ್ತೀವಿ. ಆ ಟೈಮಲ್ಲಿ ಹೇಗ್ ಅನಿಸ್ತಿತ್ತು ಗೌತಮಿಗೆ? ಯಾಕಂದ್ರೆ ಇವಾಗ ನೀವು ಮೊದ್ಲೇ ಬೇರೆಯವ್ರ ಜೊತೆ ಜಾಸ್ತಿ ಮಾತಾಡೋದಿಲ್ಲ, ಸೊ ಹೇಗೆ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂತಿದ್ರಿ? ಈ ಪ್ರಶ್ನೆ ಎಲ್ಲ ಬಂದಾಗ ಮಂಜು ಅವ್ರಿಗೆ ಕೇಳ್ತಿದ್ದೆ, ನಿಮಗೆ ನಿಜವಾಗ್ಲೂ ಹೇಗೆ ಅನ್ನಿಸ್ತಾ ಇದೆ? ಕೆಲವರು ಡಾಮಿನೇಟ್ ಅಂದ್ರು ಅಥವಾ ನನ್ನ ಮಾತು ಕೇಳ್ತಾರೆ ಅಂತ ಹೇಳಿದ್ರು ಅಂತ ನಿಮಗೆ ಅನ್ನಿಸ್ತಿದ್ಯಾ? ಅವ್ರಿಗಿಲ್ಲ ಅಂತ. ಅವ್ರದ್ದು ಏನಾಗಿತ್ತು ಅಂದ್ರೆ, ಆ 3 ವಾರ ಬಿಟ್ಟು ಬೇರೆ ಎಲ್ಲ ಏನಿದ್ರು ಅದು ಅವ್ರ ವ್ಯಕ್ತಿತ್ವ ಅಂತ. ಅದು ನನಗೆ ಅನ್ಸಿತ್ತು. ಅವರು ಹೊರಗಡೆ ಹೇಗಿದ್ರು ಅನ್ನೋದನ್ನೆಲ್ಲ ಮನೇಲೆ ಕೂತ್ ಹೇಳಿದ್ದಾರೆ ನಮ್ಗೆ. ಅವ್ರು 2-3 ದಿನ ಯಾರ ಜೊತೆ ಮಾತಾಡಿಸ್ತಿರ್ಲಿಲ್ಲ, ಒಬ್ರೊಬ್ರೇ ಇರ್ತಿದ್ರು. ಅಥವಾ ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ಕೆಲವ್ರ ಹತ್ರ ಮಾತಾಡೋದು, ಏನೋ ಕಾರಣ ಇದ್ರೆ ನಾಟಕೀಯವಾಗಿ ಹೋಗಿ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಇದೆಲ್ಲ ಹೇಳಿದಾಗ ನನಗೆ ಬೇರೆ ಯಾರಿಗೂ ಕಾಣದೇ ಇರೋಂಥ ಆಕ್ಚುಯಲ್ ಮಂಜು ಅವ್ರು ಕಂಡಿದ್ದು ಹೌದು. ಬಿಕಾಸ್ ಹಿಂದೆ ಅವ್ರದ್ದು ಕತೆ ಎಲ್ಲ ಹೇಳಿದಾಗ, ಸೊ ಈ ವ್ಯಕ್ತಿಗೆ ಪ್ರಾಬ್ಲಮ್ ಇಲ್ಲದೆ ಇದ್ದಾಗ ಅಲ್ಲಿ ಒಪಿನಿಯನ್ಸ್ ಬರೋದು ಸಹಜ. ಏನಾದ್ರು ಹೇಳ್ತಿದ್ದಾರೆ ಅನ್ನೋದಾದ್ರೆ ಅವ್ರಿಗೇನು ಅನ್ಸುತ್ತೆ ಹೇಳ್ತಿರ್ತಾರೆ. ಅಂಡ್ ನಾನು ಹಾಗೆ ಮಾಡ್ತಿದ್ದೀನ? ಮಂಜು ಅವ್ರು ನಾ ಏನಾದ್ರು ನಿಮ್ಗೆ ಅನ್ನಿಸ್ತಾರೆ, ನಾನು ಹೇಳಿದ್ರೆ ಮಾತ್ರ ಮಾಡ್ತಾರೆ ಅಂತ ಎಲ್ಲಾದ್ರೂ ಅನ್ಸುತ್ತಾ ನಿಮಗೆಲ್ಲಾದ್ರೂ? ಅಂದ್ರೆ ನಾವು ಆಡಿಯನ್ಸ್ ಆಗಿ ಅಥವಾ ಅವ್ರಿಗೆ ಅಂದ್ರೆ ತುಂಬಾ ಜನ ಆಡಿಯನ್ಸ್ ಗೆ ಅನ್ಸಿದೆ ಅಂದ್ರೆ, ಅವರು ಬೇರೆಯವ್ರ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದು ನಿಮ್ ಜೊತೆ ಮೇ ಬಿ ನಿಮ್ ಜೊತೆ ಕಂಫರ್ಟಬಿಲಿಟಿ ಇತ್ತು ಅನ್ಸುತ್ತೆ ಅವರಿಗೆ. ಇನ್ನೊಂದು ಅಂದ್ರೆ, ನಾನ್ ಸರಿ ಯೋಚನೆ ಮಾಡ್ತೀನಿ ಅನ್ನೋ ಯೋಚನೆ ಅವ್ರಿಗೆ. ಸೊ ಅವ್ರು ತಪ್ಪು ಮಾಡ್ಬಾರ್ದು ಅನ್ನೋದಕ್ಕೆ ಏನಾದ್ರು ನನ್ನ ಕೇಳ್ತಿದ್ರು ಅಂತ ಅನ್ಸುತ್ತೆ. ಹೇಳಿದ್ಮೇಲೆ ಒಂದ್ ಡೈರೆಕ್ಟ್ ಕ್ವೆಶ್ಚನ್ ಕೇಳ್ತಾ ಇದ್ದೀನಿ ನಿಮ್ಗೆ. ಧನು ಅವರು ನಿನ್ನೆ ಬರ್ಬೇಕಾದ್ರೆ ಮಂಜು ಅವ್ರಿಗೆ ಒಂದ್ ಮಾತು ಹೇಳ್ತಾರೆ, ನೀವು ಈ ತರ ಇದ್ರೆ ನನ್ಗೆ ಇಷ್ಟ ಆಗಲ್ಲ, ಯಾರಾದ್ರೂ ಮಾತಾಡಿದ್ರೆ ತಿರುಗ್ ಕೊಡ್ಬೇಕು ನೀವು ಅಂತ. ಯಾಕಂದ್ರೆ ಆತರ ಮಂಜುನ ಧನು ಸ್ಟಾರ್ಟಿಂಗ್ ನೋಡಿದ್ರೆ ನಾವು ಆಡಿಯನ್ಸ್ ಆಗಿ ನೋಡಿದೀವಿ. ಆತರ ವ್ಯಾಗ್ರನ್ ತರ ಇದ್ದಿದ್ದು ಮಂಜು ಅವರು ಹೋಗ್ತಾ ಹೋಗ್ತಾ ಸಂತನ್ ತರ ಆಗ್ಬಿಟ್ರು ಅಂತಾರ. ಪರಿವರ್ತನೆ ಹೇಗೆ ನಿಮ್ಮಿಂದಾನೇ ಆಗಿದ್ದ? ಅದು ನೀವೇ ಕಾರಣನ ಅದಕ್ಕೆ ಅಂತ? ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವರು ಹೇಳೋದ್ರ ಪ್ರಕಾರ ಅವ್ರು ಇರೋದು ಹಾಗೆ, ಅಂದ್ರೆ ಇಷ್ಟಪಟ್ರೆ ಮಾತ್ರ ಇಸ್ ವೆರಿ ಮೂಡಿ ಅನ್ನೋದನ್ನೆಲ್ಲ. ಫಸ್ಟ್ ವೀಕು ಆ ಬಂದಂತ ಎನರ್ಜಿ, ಫಸ್ಟ್ 2-3 ವೀಕ್ಸ್ ಆ ಬಂದಂತ ಎನರ್ಜಿ ಅವ್ರನ್ನ ಹಂಗ್ ಮಾಡ್ತಿತ್ತು. ಮತ್ತೆ ವ್ಯಕ್ತಿ ಅಲ್ಲ, ಅಂದ್ರೆ ಅವ್ರು ಜಗಳ ಆಡ್ತಾ ಇದ್ದಿದ್ದೆ ಜಗದೀಶ್ ಸರ್ ಜೊತೆ. ಅಲ್ಲಿ ಆಪೋಸಿಟ್ ಅಲ್ಲಿ ಯಾರೋ ಇದ್ರು, ನಾನು ಜಗಳ ಮಾಡೋದಕ್ಕಾಗ್ಲಿ, ನಾನು ಕಿರ್ಚಾಡೋದಕ್ಕಾಗ್ಲಿ, ನನಗ್ ಸಿಟ್ಟು ಬರ್ಸೋದಕ್ಕಾಗ್ಲಿ ನನಗಿದ್ರು. ಆಮೇಲೆ ಯಾರು ಮಾಡ್ಲಿಲ್ಲ, ಮಾಡ್ದಾಗ ರಿಯಾಕ್ಟ್ ಮಾಡಿದೀನಿ ಅಂತ. ಸೊ ನನಗದು ನಾನು ಯಾವಾಗ್ಲೇ ಪ್ರಶ್ನೆ ಮಾಡಿದ್ರು ಅವ್ರು ಕರೆಕ್ಟಾಗಿ ಇಂಥ ರೀಸನ್ಸ್ ನನಗೆ ಕೊಡ್ತಿದ್ರು. ಸೊ ಅದು ನನ್ನಿಂದ ಅಲ್ಲ ಅಂತ. ಅಂಡ್ ಆ ವ್ಯಕ್ತಿಗೆ ನನ್ನ ಮೇಲೆ ಕಂಪ್ಲೇಂಟ್ ಇರಲಿಲ್ಲ, ನಾನೇನು ಹೇಳ್ತಿದ್ದೀನಿ ಸರಿ ಅನ್ನೋದಿತ್ತು. ಸೊ ನನ್ನಿಂದ ನನ್ನ ಒಳ್ಳೆ ಯೋಚನೆಗಳಿಂದ ಅವ್ರಿಗೇನೋ ಒಂದು ಹೆಲ್ಪ್ ಆಗಿದೆ ಅನ್ನೋದಾದ್ರೆ ನನಗೆ ಖುಷಿ. ನಿಮ್ನ ಈ ಆಶ್ರಮದಲ್ಲಿರೋ ಗುರು ರೀತಿ ನೋಡ್ತಾ ಇದ್ರು ಅನ್ಸುತ್ತೆ. ಮಾಡಿಲ್ಲ, ಹೊರಗಡೆ 1-3 ಎಕರೆ ಕೊಡ್ತೀನಿ, ಆಶ್ರಮ ಕಟ್ಕೊಂಡ್ಬಿಡು ಹೊರಗಡೆ ಹೋದ ತಕ್ಷಣ ಅಂತ. ಪಾಸಿಟಿವಿಟಿ ಗುರು. ಇಲ್ಲಿ ಯಾರನ್ನು ನಾ ಕರೆದು ಬನ್ನಿ ನಾ ಪಾಸಿಟಿವ್ ಮಾಡ್ತೀನಿ ಅಂತ ಕೂಡಿಸ್ಕೊಂಡಿದ್ದಂತೂ ಖಂಡಿತವಾಗ್ಲೂ ಇಲ್ಲ. ಇಫ್ ಯು ಹ್ಯಾವ್ ಚೂಸನ್ ಮೀ, ನನ್ನ ಹತ್ರ ಬಂದು ಮಾತಾಡ್ಬೇಕಂದ್ರೆ ನನ್ನ ಯೋಚನೆಗಳೇ ನಿಮ್ಮ ಹತ್ರ ನಾನು ಶೇರ್ ಮಾಡೋದಕ್ಕೆ ಸಾಧ್ಯ. ಅದಿಷ್ಟ ಆಗಿ ನಂಗೆ ಗೊತ್ತಿಲ್ಲ, ಅದು ಅವರೇ ಹೇಳ್ಬೇಕು. ಅವ್ರು ನನ್ನಿಂದ ಬದಲಾದ್ರೆ ಇದೆಲ್ಲ ನನಗೆ ಯಾವತ್ತೂ ಅಲ್ಲಿ ಒಳಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಅವ್ರು ಇರೋದು ಹಾಗೆ ಅಂದಿದ್ರು. ಸೊ ನನ್ನಿಂದ ಸಂತ ಆದ್ರೂ ವ್ಯಾಗ್ರನ್ ತರ ಇದ್ರು, ಇದು ನನಗೆ ಗೊತ್ತಿಲ್ಲ ಅದು.